ಒಂದು ಕರೆ, ಒಂದು ಘೋಷಣೆ ಇಡೀ ಭಾರತವನ್ನು ಬ್ರಿಟಿಷರ ವಿರುದ್ಧ ಎದ್ದು ನಿಲ್ಲುವಂತೆ ಮಾಡಿತು. ಆ ಕರೆ ನೀಡಿದ ಮಹಾನ್ ವ್ಯಕ್ತಿ ಯಾರು ಗೊತ್ತೇ? ಅವರೇ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅವರು 1869 ಅಕ್ಟೋಬರ್ 2 ಗುಜರಾತ್ನ ಪೋರಬಂದರಿನಲ್ಲಿ ಜನಿಸಿದರು. ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹಗಳನ್ನು ತಮ್ಮ ಹೋರಾಟದ ಅಸ್ತ್ರಗಳನ್ನಾಗಿ ಮಾಡಿಕೊಂಡ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಜನಸಾಮಾನ್ಯರ ಚಳುವಳಿಯನ್ನಾಗಿ ರೂಪಿಸಿದರು. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ನಾಗರಿಕ ಅಸಹಕಾರ ಚಳುವಳಿಗಳ ಮೂಲಕ ಲಕ್ಷಾಂತರ ಭಾರತೀಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಿದರು. ಆದರೆ 1942ರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟ ನಿರ್ಣಾಯಕ ಹಂತಕ್ಕೆ ತಲುಪಿತು. 1942ರ ಆಗಸ್ಟ್ 8 ಬಾಂಬೆಯಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಲಾಯಿತು. ಗಾಂಧೀಜಿ ಭಾರತೀಯರಿಗೆ ಸ್ಪಷ್ಟವಾದ ಸಂದೇಶ ನೀಡಿದರು. ಮಾಡು ಇಲ್ಲವೇ ಮಡಿ, ಅಂದರೆ ಸ್ವಾತಂತ್ರ್ಯ ಪಡೆಯಲು ಕೊನೆಯವರೆಗೂ ಹೋರಾಡಿ, ಇಲ್ಲವೇ ಆ ಹೋರಾಟದಲ್ಲೇ ಪ್ರಾಣತ್ಯಾಗ ಮಾಡಿ. ಮರುದಿನ ಆಗಸ್ಟ್ 9, 1942ರಂದು ಗಾಂಧೀಜಿ ಸೇರಿದಂತೆ ಅನೇಕ ಪ್ರಮುಖ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿತು. ಆದರೂ ಚಳುವಳಿ ನಿಲ್ಲಲಿಲ್ಲ. ನಾಯಕರು ಜೈಲಿನಲ್ಲಿದ್ದರೂ ದೇಶಾದ್ಯಂತ ಸಾವಿರಾರು ಸಾಮಾನ್ಯ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮುಂದುವರೆಸಿದರು. ಗಾಂಧೀಜಿ ನಮಗೆ ಕಲಿಸಿದ ಪಾಠ, ಸತ್ಯ ಮತ್ತು ಅಹಿಂಸೆಯ ಶಕ್ತಿಯಿಂದಲೂ ದೊಡ್ಡ ಸಾಮ್ರಾಜ್ಯವನ್ನು ಎದುರಿಸಬಹುದು ಎಂದು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬ ಭಾರತೀಯನ ತ್ಯಾಗವನ್ನು ಸ್ಮರಿಸೋಣ. ಜೈ ಹಿಂದ್, ವಂದೇ ಮಾತರಂ.